Hi guys, how are you all? We are going to Honavar with a lot of uncomfortable. Hi guys, welcome back to the video. So actually we are today going to Honavar. In English ಕೇಳನ ಹತ್ಬಿಡು. ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಕಾಣೆ. ಮನೇಲಂತೂ ಕೆಲಸಿಲ್ಲ, ರಜೆ ಉಂಟು, ಹಾಲಿಡೇ ಹೋಮ್ವರ್ಕ್ ಮಾಡೋ ಮನಸ್ಸಿಲ್ಲ. Why? I don't understand. ಅದಕ್ಕೆ ಹಾಲಿಡೇ ಹೋಮ್ವರ್ಕ್ ಮಾಡಿದ್ರೆ ನೆಟ್ ಕೆಲಸ ಇರ್ತಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅದು ಮಾಡೋ ಮನಸ್ಸಿಲ್ಲ. ನಾನು ಕ್ರಿಕೆಟ್ ಜೊತೆ ಬಂದ ನೀರಲ್ಲ ಗೈಸ್ ನೀವು ಸ್ವಿಮ್ಮಿಂಗ್ ಬರ್ತದೆ ಇಲ್ಲ ಅಂತ ಕಮೆಂಟ್ ಮಾಡಿ, ನಂಗಂತೂ ಬರಲ್ಲ. ಇವಳಿಗೆ ಗೊತ್ತಿ ಆಲ್ಮೋಸ್ಟ್ 10 years ago ಒಂದ್ಸತಿ ಮೋಸ್ಟ್ಲಿ ಎದ್ಕೋಗಿದ್ದೆ. ಸ್ಟೋರಿ ಟೈಮ್ ಅಪ್ಪನ ಜೊತೆ ಹೋಗಿದ್ದೆ ಎಲ್ಲೋ ನೀರ್ ಹತ್ರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರೆಲ್ಲ ನೀರಲ್ಲಿದ್ರು. ಜೋಶಲ್ಲಿ ನಂಗೂ ಇವರು ಕರ್ಕೊಂಡು ಹೋಗ್ಲಿಲ್ಲ. ನೀರಲ್ಲಿ ಹೋಗಂಗಿಲ್ಲ ಆಗಿತ್ತು, ನಾನು ಎಲ್ಲವಿಲ್ಲಾಗಿದ್ದೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಅದಕ್ಕೆ ನಂಗೆ ಸಡನ್ಲಿ ಸಿಟ್ಟು ಬಂತ. ನಾನು ದೂರ ಹೋದೆ, ಅಮ್ಮನ ಹತ್ರ ಹೋದೆ. ಆಮೇಲೆ ಒಂದೇ ಸತಿ ಸ್ಟ್ರೇಟಾಗಿ ಓಡ್ಬಂದು ನೀರಿಗೆ ಹಾರ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆ ನೀರಿಗೆ ಇವರೆಲ್ಲ ಆಲ್ಮೋಸ್ಟ್ ಕಾರ್ನರಲ್ಲಿ ಇದ್ರು. ನಾನು ನೀರಿಂದ ಮುಳುಗ್ತಾ ಕೆಳಗೆ ನೀರು ಒಳಗಡೆ ಹೋಗ್ತಾ ಇದ್ದೆ. ಆಮೇಲೆ ಇವರು ಪಪ್ಪ ಮತ್ತೊಬ್ರು ಅಂಕಲ್ ಇದ್ರ, ನೀರು ಒಳಗಡೆ ಬಂದು ನಂಗೆ ಹಿಡಿದು ಮೇಲೆ ಎತ್ತಿದ್ರು. ಸತ್ತೋಗಿದ್ದೆ ಆಲ್ಮೋಸ್ಟ್, ಅರ್ಧ ಜೀವ ಹೋಗಿತ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಂಕಲಿಗೆ ಗ್ರೇಟ್ ಅವಾರ್ಡ್ ಕೊಡ್ಬೇಕು ಅಲ್ಲ, ಅದರ ಅವಾರ್ಡ್ ರೆಸ್ಕ್ಯೂ ಮಾಡಿದ್ರು. ಆ ಸ್ಟೋರಿ ಹೇಳ್ಬೇಕಲ್ಲ, ಸ್ಟೋರಿ. ಗೈಸ್ ನಿಮ್ಮ ಹತ್ರನೇ ಅದನ್ನ ಸ್ಟೋರಿ ಇದ್ರೆ ಕಮೆಂಟ್ ಮಾಡಿ. ಅದು ನೆಕ್ಸ್ಟ್ ವಿಡಿಯೋದ ನಮ್ಮ ಸ್ಟೋರಿ ಹೇಳಿ ಕೇಳಿ ಹೇಳ್ತೀನಿ. ನಂಗೆ ನೆನಪದ ಅದ್ರ ನೀರಲ್ಲಿ ಬಿದ್ದಿದ್ದು ನೆನಪದ. ಬಟ್ಟೆ ಹಾರೇ ಬಿಟ್ಟ ಮೇಲಿದ್ದ. ನನಗೆ ಒಂದು ಪಾಠ ಬಂದಿತ್ತು. ಆ ಪಾಠದಲ್ಲಿ ಏನಿತ್ತಂದ್ರೆ, ನಾರ್ಮಲ್ ಆಗಿ ಹೇಳು, ವಿಡಿಯೋಗೋಸ್ಕರ ಹೇಳ್ಬೇಡ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತುಂಬಾ ಜನ ಯಾರು ಸಾಲ್ಕಣಿಗೆ ಹೋಗಿದ್ರ, ಫಾರೆಸ್ಟ್ ಯಾಕೆ ಹೋಗಿದ್ದು? ಮರ ಕಡಿಯೋಕೆ. ಓಕೆ ಮರ ಕಡಿಯೋಕೆ ಹೋಗಿದ್ರು. ಅದಕ್ಕೆ ಅದು ಸಾಲ್ಕಣಿಲಿರೋ ಜನಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ಅವ್ರೆಂತ ಮಾಡಿದ್ರು, ಫುಲ್ ಅವನೇನೋ ಹಸಿರಿತಪ್ಪ, ಏನೋ ಪಾಂಡುರಂಗ ಏನಿತ್ತು, ಹಿಂಗ್ ಬಂದಿರ್ಬೇಕು ಅದು. ಅವನು ಹೋಗಿ ಮರಕ್ಕೆ ತಪ್ಕೊಂಡ. ಅವ್ನು ನೋಡಿ ಎಲ್ಲರೂ ಮರಕ್ಕೆ ತಪ್ಕೊಂಡ್ರು. ಯಾಕೆ ತಪ್ಕೊಂಡು ನಾವು ಆ ಮರನ ಉಳಿಸ್ಬೇಕು ಅಂತ ಕಟ್ ಮಾಡೋದ್ರಿಂದ. ಯಾರು ಕಟ್ ಮಾಡಕ್ ಹೋಗಿದ್ರು? ಒಂದ್ ಸ್ವಲ್ಪ ಜನ. ಅವ್ರು ಯಾರಾಗಿದ್ರು? ಒಟ್ಟು ಸಮ್ ಪೀಪಲ್ ಅಂತ ಬಂದಿತ್ತು. ಮೀನ್ ಮಾರ್ಕೆಟ್ ಬಂತು, ಘಮ್ಮ ಅಂತದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಕಂಡ್ಬಿಟ್ರೆ ಸಾಕಾಗುತ್ತೆ. ಹಾಯ್ ಗೈಸ್, ಇದು ಪಾರ್ಟ್ 3. ಪಾರ್ಟ್ 4 ಅಲ್ಲಿ ಮತ್ತೆ ಸಿಗುವ. ಬಾಯ್ ಬಾಯ್. 1 hour later. ಪಾಪ ಒಂದ್ ದಿವಸ ನಾನು ರೇಖಾಯಿ ಮನೆಗೆ ಹೋಗಿದ್ನ. ಅಲ್ಲಿ ಅವ್ರು ನೀರಿನ ಟ್ಯಾಂಕ್ ಉಂಟಲ್ಲ, ಅಲ್ಲೇ ನಾವು ಊಟ ಮಾಡೋಕೇನು ಹೋಗಿಲ್ಲ ಅನ್ಸುತ್ತೆ. ಆ ನೀರಿನ ಟ್ಯಾಂಕ್ ಒಂದನೇ ನಾವು ಮೀನ್ ತಿಂತಿದ್ದೆ ಅಂತ ಮಜಾ ಬರ್ತಿತ್ತು ಗೊತ್ತಾ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಜಾ ಬರ್ತಿತ್ತು. ನಿಮ್ ಲೈಫಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಸಜೆಷನ್ ಕೊಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಮೇಲೆ ನರ್ಕಕ್ಕೂ ಹೋಗೋದಿಲ್ಲ. ಸ್ವರ್ಗ ಅಂತ ಬಿಟ್ಟು ಚಾನ್ಸ್ ಇಲ್ಲ. ನಾವು ಸ್ಟಿಂಗಲ್ ವಿಷ ಹಾಕಿರ್ತು. ನೆನ್ಪಿಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಸ್ಟಿಂಗ್ ತಗೋಬೇಕಾ. ನಮ್ಮ ಅಣ್ಣ ಹೇಳಿದ್ದ ಅದ್ರಲ್ಲಿ ವಿಷಯ ಇರ್ತದಂತೆ, ಕುಡಿಬೇಡಿ ಗೈಸ್ ಸ್ಟಿಂಗ್ ನ. ಓನ್ಲಿ ಡೌನ್ ಟು ಅರ್ತ್ ಆಗ್ಬೇಡ. ಓನ್ಲಿ ಬಾವಿ ವಾಟರ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್
ಹೊಸ ಸಣ್ಣ ಮಗಳು ಅಪ್ಪನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಲ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಮತ್ತೆ ನಮಗೂ ಊಟ ಸಿಗುದಾ? ಊಟ कैसे कैसे लोग रहते हैं यार यहाँ पर. ಊಟ ಆಯ್ತು. ಬಂದೆ ಅಲ್ಲಿಂದ ಹಿಂದೆ. ಹಾ ಮನೆ ಹೋಗ್ತಿದ್ರಿ? ಬರ್ರಿ ಬರ್ರಿ, ಜಾಗ ಇದೆ ಬರ್ರಿ ಬರ್ರಿ. ಗಾಡಿ ಇಲ್ಲ ನೀವು ಗೊತ್ತಿದೆ ಪಾರ್ಕ್ ಮಾಡ್ರಿ. ಅಂಕಲ್ ಗಾಡಿ ಮೇಲೆ ತಕೊಂಡ್ ಹೋಗ್ತಾನೆ, ನಾನು ಬರ್ತೇನೆ. ಬರ್ರಿ ಇರು ಬರ್ರಿ, ಜಾಗ ಇದೆ ಇಲ್ಲಿ. ಗಾಡಿ ತಗೊಂಡೇ ಬಂದ್ಬಿಡ್ರಿ. ಗಾಡಿ ತಕೊಂಡ್ ಹೋಗ್ತಾನೆ, ನಾನು ಬರ್ತೇನೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಲ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. One eternity later. ಇಲ್ಲದು ಸ್ಕೂಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲರೂ ಇಡ್ರಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಇಡ್ರಿ. ಬರ್ರಿ ಅಲ್ಲಿ ಬರ್ರಿ. ನಾವು ಅಂಕಲ್ ಒಬ್ರು ಸಿಕ್ಕರು. 1 hour later. ಹೌದಾ? ಒಂದು ಮೀನ್ ಬೇಡ, ಸಾಲ ಊಟ ಬಡಿಸ್ಕೊಂತ ಫ್ರೈ ಬೇಡ, ಅನ್ನ ಮೀನ್ ಬೇಡ. ಮತ್ತೆ ಹಿಂಗ್ ಬಿಟ್ಟು ಏನದು ಚಿಕನ್ ಇದೆ. ಚಿಕನ್ ಉಂಟು, ಮೀನ್ ಬೇಡ. ಅವ್ರಿಗೆ ಮಾಡ್ಬೇಕು, ಅವನಿಗೆ ಒಂದು ಸಾಲ ಊಟ ಬಡಿಸುತ್ತ ಲಿಂಗ ಪಗಡೆ ಒಂದು ನಮಗ್ತಾಗ್ಲಿ. ನಿಂಗೆ ಮೂರ್ ಬಂದ್ರೆ ಊಟ, 2 ಸಾಗರ ಊಟ, ಒಂದು ಬಡ್ಸು ಸುಕ್ಕ. ಎಕ್ಸ್ಟ್ರಾ ಕೊಡ್ತಾರೆ. ನಾ ಎಕ್ಸ್ಟ್ರಾ ಹಾಕೊಡ್ರಿ, ಒಂದ್ ಕೊಡ್ರಿ ಬಸ್ ಕಡೆ ಬೇಕಂದ್ರೆ ಮತ್ತೊಂದು ಕಡೆ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗಿದೆ. ನಾವು ಮೀನ್ ಊಟನು ಆರ್ಡರ್ ಮಾಡಿದ್ರು, ಸಾದಾ ಊಟನು ಉಂಟು. ಇಲ್ಲಿ AC ರೂಮಲ್ಲಿ ಕುತ್ಕೊಂಡಿದ್ದಕ್ಕೆ ಆರಾಮಾಗ್ತದೆ. A few moments later. ಹೇಳುದಲ್ಲ, 1-2 ಚಮಚ ಎಕ್ಸ್ಟ್ರಾ ಹಾಕಂತ. ಅದೇ ಹೊಸ ಆಗದಿದ್ದೀನಿ. ಹೌದು, ನಿನ್ ಸೈಜ್ ಪ್ರಕಾರ ಹಾಕ. ಸಾರು ಯಾವಾಗ ತಂದು ಹಾಕ್ತಾರೆ, ನಂಗೆ ಊಟ ಯಾವಾಗ ಶುರು ಮಾಡ್ತೇನೆ. ಊಟ ಯಾವಾಗ ಶುರು ಮಾಡ್ತೇನೆ, ಹೊಸು ಆಗ್ತದೆ. ಎಂತ ಇವತ್ತು ರಾಸಿ ಕೊಡ್ತು, ಹೇಳಕ್ಕೂ ಆಗೋದಿಲ್ಲ. ಬೆಳಗ್ಗೆ ಏನು ಭೋಜನ? ಅರ್ಧ ದೋಸೆ ಎಲ್ಲಿ ಸಾಕಾಗ್ತದೆ ಅಲ್ಲ? ಟೊಮೆಟೊ ಎಗ್ ರೈಸ್ ಅದೇ ಸ್ಪೆಷಲ್. ಯೂಟ್ಯೂಬ್ ಕಂಪ್ಲೀಟ್ಲಿ ಎಗ್ ರೈಸ್ ಅಲ್ಲ, ಕಂಪ್ಲೀಟ್ಲಿ ಟೊಮೆಟೊ ರೈಸ್ ಅಲ್ಲ, ಕಂಪ್ಲೀಟ್ಲಿ ರೈಸ್ ಚಲೋ ಅದು. ನಾನು ವೆಜಿಟೇಬಲ್ಸ್ ಬಿಟ್ಟಿದ್ದೆ. ಮತ್ತೆ ಅದೇ ಅಂತ ವೆಜಿಟೇಬಲ್ಸ್ ತಿನ್ಬೇಕು. ನಿಶ್ಚಿತ್ ತಿನ್ನೋದಿಲ್ಲ. ತರಕಾರಿ ಮಾತ್ರ ಎಲ್ಲ ತಿಂತಾರೆ, ತರಕಾರಿ ಎಲ್ಲ ತಿಂತಾರೆ. ಮುಖ ನೋಡಿ ಮಧ್ಯರಸ್ಥ ಸಿಕ್ಕದಕ್ಕೆ ಒಂದು ಹೆಲ್ಪರ್ ಆಯ್ತು.
ಹಾಕಿ ಅಂಗಡಿಯಲ್ಲಿ ಅದೊಂದು ಇಲ್ಲೊಂದು ಸಾಕು ನಿಶ್ಚಿತ್ ಹಾಕ್ರಿ ಚಾರ್ಲಿಯಲ್ಲಿ ತಗೊಳ್ಳ ಶಾನು ಹಾಕ್ತಾರೆ ಶಾನು ಕೇಳಂಗಿಲ್ಲ ಹಾಕೋದಷ್ಟೇ ಸಾಕು ಸಾಕು ಬೇಡ ಬೇಡ ನಿಶ್ಚಿತ್ ತಗೊಳ್ಳ ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಮುಂದೆ ಹೋಗ್ರಿ ಆರಾಮಲ್ಲ ಅಂಕಲ್ ಫಸ್ಟ್ ಆರಾಮಲ್ಲ ಅಂಕಲ್ ಆರಾಮ अंकल जिस राह पे तुम चल रहे हो बेटा एक दिन पूरी तरह फंसोगे। ಎಷ್ಟು ಮಸ್ತ್ ಬರ್ತದೆ ಇಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಎಷ್ಟು ಮಸ್ತ್ ಬರ್ತದೆ ಗೊತ್ತು. ಈ ಮೀನೆಲ್ಲ ಸಿಗೋದಿಲ್ಲ, ಮೀನ್ ಸಿಗೋದಿಲ್ಲ. ಜಾಕೆಟ್ ಹಾಕಳ ಲೈಫ್ ಜಾಕೆಟ್ ಹಾ ಬೇಕಾದ್ರೆ ಹಾಕೊಳ್ಳೋದು ಬೇಡ. ಹಿಂಗ್ ಮಾಡಿ ಹಿಂಗ್ ನೋಡ್ತಾರೆ ಹಿಂಗೆ ಅಲ್ಲಿ भाई यहाँ पे क्या हो रहा है भाई? यहाँ पे क्या हो रहा है भाई? ये कहाँ फंस गया भाई मैं? भाई ये क्या हो रहा है? ಎಲ್ಲಿ ಇಲ್ಲಿ ನಿಜ ಸುಳ್ಳೆ ಸುಳ್ಳೆ ಬಿಟ್ಟಕ್ಕೆ ಹೋಗ್ತಾರೆ. ಈ ಕಾರ್ಡ್ ಮಧ್ಯೆ ಬಿಟ್ಟಾಕ ಹೋಗ್ತೀನಿ ನಿಶ್ಚಿತ್. ಮಸ್ತ್ ಇಲ್ಲೊಂದ್ 2 ಕ್ರೊಕೊಡೈಲ್ ಇದ್ಬಿಟ್ರೆ ಸಾಕು. ಫುಲ್ ನಿಂಗೆಲ್ಲ ಕಾಣ್ತದ ಕ್ರೊಕೊಡೈಲ್. ಈ ಕಲರ್ ಗ್ರೇಡ್ ಮಾಡ್ರೆ ಮಸ್ತ್ ಬರ್ತದ. ಗಂಟೆ ಗಟ್ಟಿದ ಫುಲ್ ಕೆಳಗೆ ಹೋಗ್ತದೆ, ಫುಲ್ ನೀರು ಇರ್ತದೆ. ಮುಗೀತು ಈಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾ ಹೌದು, ಬರ್ಬೇಕಾದ್ರೆ ಹೌದು ಹಂಗ ಮಾಡ್ಬೇಕು. ಅವ್ರ ಬಾಟಲ್ ತಗೊಂಡಾರ. ಹಾ ಹೌದು, ಬರ್ಬೇಕಾದ್ರೆ ಹೌದು ಹಂಗ ಮಾಡ್ಬೇಕು. ಅವ್ರ ಬಾಟಲ್ ತಗೊಂಡಾರ. ಸಾಕಿ ಸ್ಯಾಂಡಲ್ ಸ್ಯಾಂಡಲ್ ಬೀಳಲಿಲ್ಲ ಆದ್ರೆ ಸಾಕು. Very interesting, but I don't get. Years later.
ಬಾಯ್ ಅಕ್ಕ ಬಾಯ್ ಅಕ್ಕ. इसी के साथ आज की मजदूरी यही खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए ही चाहिए। तो लाइक मारो, और अगर तुम लोग नए हो तो सब्सक्राइब करो। वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए। अब मैं भी जा रहा हूं, मुझे पैसों के पीछे भागना है।